ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ 2023-24ನೇ ಸಾಲಿನ ಒಂದು ಕಲಿಕಾ ಫಲ 6 ಅನ್ನುವಂಥದ್ದು. ಈಗಾಗಲೇ ಕಲಿಕಾ ಫಲ 5 ಕಂಪ್ಲೀಟ್ ಮಾಡಲಾಗಿದೆ. ಇಂದು ಕಲಿಕಾ ಫಲ 6ರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಶೀರ್ಷಿಕೆ 4 ಕಲಿಕಾ ಫಲ 6 ಅನ್ನುವಂಥದ್ದು. ಇದು ಶೀರ್ಷಿಕೆ 4. ಈಗ ಕಲಿಕಾ ಫಲ 6ಕ್ಕೆ ಸಂಬಂಧಪಟ್ಟಿರುವಂತಹ ಪರಿಹಾರವನ್ನು ನೋಡೋಣ. ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸುವರು. ಸ್ಮರಿಸಿ, 4 ಬಾಹುಗಳು, 4 ಶೃಂಗ ಬಿಂದುಗಳು ಮತ್ತು 4 ಕೋನಗಳನ್ನು ಹೊಂದಿರುವ ಬಹಿರ್ವಕ್ರ ಬಹುಭುಜವೇ ಚತುರ್ಭುಜ. ಚತುರ್ಭುಜದ ವಿಧಗಳನ್ನು ಮತ್ತು ಅವುಗಳ ಲಕ್ಷಣಗಳನ್ನು ಚರ್ಚಿಸಿ ಇಲ್ಲಿ ಬರೆಯಿರಿ ಅಂತಿದೆ. ಚತುರ್ಭುಜಗಳ ಲಕ್ಷಣಗಳಿಗೆ ಸಂಬಂಧಿಸಿದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ. ಸಮಾಂತರ ಚತುರ್ಭುಜ ಯಾವುದೇ 2 ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಸಮಾಂತರ ಚತುರ್ಭುಜದ ಯಾವುದೇ 2 ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ವೃದ್ಧಿಸುತ್ತವೆ. ಆಯತದಲ್ಲಿ ಕರ್ಣಗಳು ಪರಸ್ಪರ ಸಮವಾಗಿರುತ್ತವೆ ಮತ್ತು ಕರ್ಣಗಳ ನಡುವಿನ ಕೋನಗಳು ಲಂಬ ಕೋನಗಳಾಗಿರುವ ಚತುರ್ಭುಜಗಳನ್ನು ಬಾಕ್ಸ್ ಹಾಕುವುದರ ಮೂಲಕ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಟ್ರಾಪಿಜ್ಯ, ಸಮಾಂತರ ಚತುರ್ಭುಜ, ಆಯತ, ಚೌಕ, ವಜ್ರಾಕೃತಿ, ಪತಂಗ ಇವುಗಳಲ್ಲಿ ಕರ್ಣಗಳ ನಡುವಿನ ಕೋನಗಳು ಲಂಬ ಕೋನ ಆಗಿರುವಂತಹ ಆಕೃತಿಗಳಿಗೆ ನಾನು ಇಲ್ಲಿ ಚೌಕನ್ನು ಹಾಕಂತ ಹೇಳಿದ್ರು, ಬಾಕ್ಸ್ ಅನ್ನ ಹಾಕಂತ ಹೇಳಿದ್ರು, ಇಲ್ಲಿ ಬಾಕ್ಸ್ ಅನ್ನ ಹಾಕಲಾಗಿದೆ. ಇನ್ನು ಚಟುವಟಿಕೆ 6.2 ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಎಬಿ ಮತ್ತು ಸಿಡಿ ಸಮಾಂತರ ರೇಖೆಗಳು, ಸಮಾಂತರ ರೇಖಾಖಂಡಗಳು ಎಬಿ ಮತ್ತು ಸಿಡಿ, ಇಎಫ್ ಮತ್ತು ಜಿಎಚ್ ಸಮಾಂತರ ರೇಖಾಖಂಡಗಳು ಛೇದಿಸಿ ಐಜೆಕೆಎಲ್ ಅನ್ನುವಂತಹ ಒಂದು ಸಮಾಂತರ ಚತುರ್ಭುಜವನ್ನು ಉಂಟು ಮಾಡಿದೆ. ಈ ಚಿತ್ರವನ್ನು ನೋಡಿ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡಿ. ಕೋನ 1 ಮತ್ತು ಕೋನ 4 ಎಲ್ಲಿದೆ? ಕೋನ 1 ಮತ್ತು ಕೋನ 4 ಛೇದಕದ ಒಂದೇ ಬದಿಯ ಒಳಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಹೀಗಾಗಿ ಅಲ್ಲಿ 90 ಡಿಗ್ರಿ ಅನ್ನುವಂಥ ಉತ್ತರ ಇದೆ. ಕೋನ 5+3 ಅನ್ನುವಂಥ ಕೋನ 5+3 ಇದು ಒಂದಕ್ಕೊಂದು ಪಾರ್ಶ್ವ ಕೋನಗಳು. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗಿರುವಂತಹ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತ ಸರಳ ಕೋನ. ಇನ್ನು ಕೋನ 5ಕ್ಕೆ ಕೋನ 4 ಸಮನಾಗಿರುತ್ತೆ ಅಂತ. ಕೋನ 5 ಮತ್ತು ಕೋನ 4 ಎರಡು ಸಮಾಂತರ ರೇಖೆಗಳಿವೆ. ಇವೆರಡು ಸಮಾಂತರ ರೇಖೆಗಳಿವೆ. ಹೀಗಾಗಿ ಇವುಗಳನ್ನು ಅನುರೂಪ ಕೋನಗಳಂತೆ ಕರಿತೀವಿ. ಛೇದಕದ ಒಂದೇ ಬದಿ, ಛೇದಕದ ಈ ಛೇದಕ ಮತ್ತು ಈ ಛೇದಕದ ಈ ಕಡೆ ಒಂದೇ ಸೈಡ್ ಇರುವಂತಹ ಕೋನಗಳು ಅನುರೂಪ ಕೋನಗಳು ಅಂತ ಕರಿತೀವಿ. ಇನ್ನು ಕೋನ 5ಕ್ಕೆ ಕೋನ 2, ಕೋನ 5 ಮತ್ತು ಕೋನ 2 ಇವೆರಡು ರೇಖೆಗಳು ಸಮಾಂತರ ಆಗಿರೋದ್ರಿಂದ 5 ಮತ್ತು 2 ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ. ಹೀಗಾಗಿ ಅವೆರಡು ಕೋನಗಳು ಸಮನಾಗಿರುತ್ತವೆ. ಇನ್ನು ಕೋನ 7 ಮತ್ತು ಕೋನ 2, ಕೋನ 7 ಮತ್ತು 2 ಯಾವುದೇ 2 ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗಿರುವಂತಹ ಅಭಿಮುಖ ಕೋನಗಳನ್ನ ನಾವು ಶೃಂಗಾಭಿಮುಖ ಕೋನಗಳನ್ನು ಕರಿತೀವಿ. ಆ ಕೋನಗಳು ಕೂಡ ಸಮನಾಗಿರ್ತವೆ. ಇನ್ನು ಕೋನ 6 ಮತ್ತು 1 ಅನ್ನುವಂಥದ್ದು, ಕೋನ 6 ಮತ್ತು ಕೋನ 1 ಇವು ಎರಡು ಅನುರೂಪ ಕೋನಗಳ ಜೋಡಿ ಸಮ ಅಂತಕ್ಕಂಥದ್ದು. ಇದನ್ನು ಕೂಡ ಛೇದಕದ ಮೇಲೆ ಇದೆ, ಇದನ್ನು ಕೂಡ ಈ ಒಂದು ಸಮಾಂತರ ರೇಖೆ ಮೇಲ್ಗಡೆನೆ ಇದೆ. ಹಾಗಾಗಿ ಎರಡು ಕೋನಗಳು ಕೂಡ ಸಮ ಇದೆ. ಇನ್ನು ಎರಡನೇ ಕೋನಕ್ಕೆ ನಾಲ್ಕನೇ ಕೋನ ಸಮ ಅಂತಿದೆ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ ಅಂತ. ಇನ್ನು ಚಟುವಟಿಕೆ 6.3 ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಕೊಟ್ಟಿರುವ ಚತುರ್ಭುಜ PQRS ನಲ್ಲಿ P ಮತ್ತು S ಕೋನಗಳನ್ನು ಕೊಟ್ಟಿದ್ದಾರೆ. ಉಳಿದೆರಡು ಕೋನಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಎಲ್ಲ x ಡಿಗ್ರಿ, 2x ಡಿಗ್ರಿ, 70 ಮತ್ತು 80 ಡಿಗ್ರಿ. ಚತುರ್ಭುಜ ಎಲ್ಲಾ ಒಳಕೋನಗಳ ಮೊತ್ತ 360 ಡಿಗ್ರಿ. 2x, 1x, 3x ಪ್ಲಸ್ 150 = 360. 3x = 360 ಪ್ಲಸ್ 150 ಆ ಕಡೆ ಹೋದ್ರೆ ಮೈನಸ್ ಆಯ್ತು. x ಕಳೆದಾಗ 210/3. 3 ಗುಣಾಕಾರ ಇದೆ, ಈ ಕಡೆ ಒಂದ ಭಾಗಾಕಾರ ಬಂದಾಗ x ಎಷ್ಟು? 70 ಡಿಗ್ರಿ. ಹಾಗಾದ್ರೆ x ಇದು 70 ಡಿಗ್ರಿ ಆದಾಗ ಈ R ಕೋನ ಎಷ್ಟಿರ್ತಂದ್ರೆ 2 × x ಅಂತಿದೆ. ಹಾಗಾಗಿ ಇದು 140 ಡಿಗ್ರಿ. ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತ 360 ಆಗಿರಬೇಕು. ಇನ್ನು ಎರಡನೇದು, ಕೊಟ್ಟಿರುವ ತ್ರಾಪಿಜ್ಯ ABCDಯಲ್ಲಿ ಕೋನ A ಮತ್ತು B ಕೋನಗಳನ್ನು ಕೊಟ್ಟಿದ್ದಾರೆ. X, Y ಕೋನಗಳನ್ನು ಕಂಡುಹಿಡಿಯಿರಿ. AB ಮತ್ತು CDಗಳು ಸಮಾಂತರ ರೇಖೆ ಅಂತ ಹೇಳಿದ್ದಾರೆ. A ಮತ್ತು D ಸಮಾಂತರ ಚತುರ್ಭುಜ ಅಂದ್ರೆ ತ್ರಾಪಿಜ್ಯದ ಒಂದೇ ಬದಿಯಲ್ಲಿರುವಂತಹ ಕೋನಗಳ 180 ಡಿಗ್ರಿ. ಹೀಗಾಗಿ A ಮತ್ತು D ಕೋನಗಳ ಮೊತ್ತ 180. A ಕೊಟ್ಟಿದ್ದಾರೆ, A ಕೋನವನ್ನ ಕೊಟ್ಟಿದ್ದಾರೆ, D ಕೋನವನ್ನ ಕಂಡುಹಿಡಿಯಬೇಕಾಗಿದೆ. D ಅಂದ್ರೆ ಅಲ್ಲಿ X ಕೋನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ X ನ ಬೆಲೆ 75 ಡಿಗ್ರಿ ಆಗಿದೆ. ಅದೇ ರೀತಿ B ಪ್ಲಸ್ Y ಇವೆರಡು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಕೋನಗಳು. ಈ ರೀತಿಯಾಗಿ ಬಿಡಿಸಿದಾಗ Y ಕೋನ 65 ಡಿಗ್ರಿ. ಹಾಗಾಗಿ ಕೋನ D ಗೆ x = 75 ಡಿಗ್ರಿ, ಕೋನ C ಕೋನ Y = 65 ಡಿಗ್ರಿ. ಮತ್ತೆ ಚತುರ್ಭುಜದ ಯಾವುದೇ ಚತುರ್ಭುಜ ಇದ್ರೂ ಅದರ ಒಳಕೋನಗಳ ಮೊತ್ತ
360 ಡಿಗ್ರಿ ಅನ್ನುವಂಥದ್ದು. ಈಗ ಮೂರನೇ ಪ್ರಶ್ನೆ, ABCD ಒಂದು ಸಮಾಂತರ ಚತುರ್ಭುಜ, ಬಿ ಕೋನ 100 ಡಿಗ್ರಿ ಆದ್ರೆ XYZ ಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ABCD ಒಂದು ಸಮಾಂತರ ಚತುರ್ಭುಜ ಆದಾಗ ಸಮಾಂತರ ಚತುರ್ಭುಜ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಹಾಗ ಬಿ ಮತ್ತು ಡಿ ಕೋನಗಳು ಸಮನಾದ್ರೆ ಈ Y ಕೋನದ ಅಳತೆ ಕೂಡ ಎಷ್ಟಾಗಿರುತ್ತೆ, 100 ಡಿಗ್ರಿಯನ್ನ ಆಗಿರುತ್ತೆ ಅನ್ನುವಂಥದ್ದು. ಈಗ ಅದೇ ರೀತಿ ಬಿ ಮತ್ತು ಡಿ ಕೋನಗಳಾಯ್ತು. ಈಗ ಎ ಕೋನ ಮತ್ತು ಬಿ ಕೋನಗಳು ಸಮಾಂತರ ಚತುರ್ಭುಜದ ಪಾರ್ಶ್ವ ಒಂದೇ ಬದಿಯಲ್ಲಿರುವಂತಹ ಕೋನಗಳು ಇವೆರಡು, ಅಂದ್ರೆ ಒಂದರ ಪಕ್ಕದಲ್ಲಿ ಒಂದಿರುವಂತಹ ಕೋನಗಳು. ಇವುಗಳ ಮೊತ್ತ 180 ಆಗಿರುತ್ತೆ. ಹಾಗಾಗಿ Z ಕೋನ ಮತ್ತು ಬಿ ಕೋನಗಳ ಎ ಕೋನ ಮತ್ತು ಬಿ ಕೋನಗಳ ಮೊತ್ತ 180 ಆಗಬೇಕು. ಇಲ್ಲಿ ಎ ಕೋನ ಅಂದ್ರೆ Z ಕೊಟ್ರ Z ಕೋನದ ಅಳತೆ 180ರಲ್ಲಿ 100 ಕಳೆದಾಗ ಈ ಒಂದು Z ಕೋನದ ಅಳತೆ ಅಥವಾ ಎ ಕೋನದ ಅಳತೆ ಎಷ್ಟಿದೆ, 180 ಡಿಗ್ರಿ. ಇನ್ನು ಸಿ ಮತ್ತು ಎ ಕೋನಗಳು, ಇದು ಎ ಕೋನ ಇದು ಸಿ ಕೋನಗಳು ಎರಡೂ ಸಮನಾಗಿರ್ತವೆ. ಇದು ಈಗಾಗಲೇ Z = 80 ಡಿಗ್ರಿ ಕಂಡು ಹಿಡಿದೀವಿ ಅಂತಂದ್ರೆ ಅದು ಅದರ ಅಭಿಮುಖವಾಗಿರ್ತಕ್ಕಂಥ ಸಮಾಂತರ ಚತುರ್ಭುಜ ಅಭಿಮುಖ ಕೋನ ಅಂದ್ರೆ ಎಕ್ಸ್ ಕೋನ, ಸಿ ಕೋನ ಅಥವಾ ಎಕ್ಸ್ ನ ಬೆಲೆ ಎಷ್ಟಿರುತ್ತೆ, ಅದು 80 ಡಿಗ್ರಿ ಇರುತ್ತೆ ಅನ್ನುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, PQRS ಒಂದು ಸಮಾಂತರ ಚತುರ್ಭುಜ, Q 80 ಡಿಗ್ರಿ ಆದ್ರೆ XYZ ಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. Q 80 ಆದ್ರೆ ಇದು 80 ಆದ್ರೆ ಇದು ಎಷ್ಟಿರುತ್ತೆ ಎಕ್ಸ್ ಬೆಲೆ, 180. ಯಾಕಂದ್ರೆ ಇವೆರಡು ಕೋನಗಳ ಮೊತ್ತ 180 ಆಗಬೇಕು. ಇದು 80 ಇದ್ದಾಗ ಇದು ಎಷ್ಟಿರುತ್ತೆ, 80 ಡಿಗ್ರಿ ಇರುತ್ತೆ. ಮತ್ತೆ ಇವೆರಡು ಒಂದಕ್ಕೊಂದು ಬಾಜು ಇರ್ತಕ್ಕಂಥ ಅಥವಾ ಇದರ ಅಭಿಮುಖ ಕೋನ ಇದು ಎಷ್ಟಿರುತ್ತೆ, 100 ಡಿಗ್ರಿ. ಮತ್ತೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಇಲ್ಲಿ ಉಂಟಾಗಿರುವಂತಹ ಕೋನ 180 ಆಗ್ಬೇಕಂದ್ರೆ Z ಕೋನದ ಅಳತೆ ಎಷ್ಟಿರುತ್ತೆ, ಇದು 80 ಡಿಗ್ರಿ ಇರುತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಇಲ್ಲಿ ಉತ್ತರವನ್ನ ಕಂಡುಹಿಡಿಯಲಾಗಿದೆ. X + 80 = 180 ಆದ್ರೆ ಇಲ್ಲಿ X = ಎಷ್ಟು ಬಂತು, 100 ಡಿಗ್ರಿ ಬರೆಯಲಾಗಿದೆ. Y + X ಅಂದ್ರೆ Y + X ಅಂದ್ರೆ ಇದು ಕೂಡ ಎಷ್ಟು ಬಂತು, Y + X = ಅಂತ ಕಂಡು ಹಿಡಿದಾಗ Y = ಇದು 80 ಡಿಗ್ರಿ ಬಂತು. Z = ಇದು 360 ಡಿಗ್ರಿ ಮೈನಸ್ ಈ ಮೂರು ಕೋನಗಳ ಮೊತ್ತ ಅಂದ್ರೆ ಇಲ್ಲಿ 100 ಡಿಗ್ರಿಯನ್ನ ಬಂತು ಅನ್ನುವಂಥ Z ಕೋನದ ಅಳತೆ. ನಮಗೆ Z ಕೋನದ ಅಳತೆ ಇದು 100 ಇದ್ದಾಗ ಇದು 100 ಇರುತ್ತೆ. ಇದು Z ಬೆಲೆ ಎಷ್ಟಾಗಿರುತ್ತೆ ಅಂದ್ರೆ 80 ಅನ್ನ ಬರಬೇಕಿದು. ಇದು Z = 360 ಡಿಗ್ರಿ ಅಂದ್ರೆ ಒಟ್ಟು 360 ಮೈನಸ್ X + Y + 80, X + Y + 80, 360 ಮೈನಸ್ X + Y + 80, X Y 160 260 ಅಂದ್ರೆ ಕಳೆದಾಗ ಎಷ್ಟು ಬಂತು, 100 ಡಿಗ್ರಿ. ಅಂದ್ರೆ ಈ Z ಕೋನದ ಅಳತೆ ಎಷ್ಟಿರುತ್ತೆ, 100 ಡಿಗ್ರಿ ಅನ್ನುವಂತಹ ಉತ್ತರ. ಇದು ಕರೆಕ್ಟ್ ಆಗಿ ಅಂದ್ರೆ Z ಅಂತಲ್ಲ, ಇದು ಈ ಕಡೆ ಇರುವಂತಹ ಕೋನ 100 ಡಿಗ್ರಿ ಬಂತು. ನೆಕ್ಸ್ಟ್ Z ಕೋನವನ್ನ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಇದು 180 ಡಿಗ್ರಿ ಮೈನಸ್ 100 ಡಿಗ್ರಿಯನ್ನ ಕಳೆದಾಗ ಆ ಕರೆಕ್ಟ್ ಆಗಿ Z ಕೋನದ ಅಳತೆ ಎಷ್ಟು ಬರುತ್ತೆ, 80 ಡಿಗ್ರಿಯನ್ನ ಬರುತ್ತೆ ಅಂತ. ಯಾಕಂದ್ರೆ Z ಕೋನ ಇದು ಬಾಹ್ಯ ಕೋನ, ಚತುರ್ಭುಜದ ಬಾಹ್ಯ ಕೋನ ಇರುವುದರಿಂದ ಚತುರ್ಭುಜದ ಒಳಕೋನಗಳ ಮೊತ್ತ 360, 100 100 200, ಇದು 160 ಅಂದ್ರೆ 360 ಆಯ್ತು. ಇದು 100 ಇದ್ದಾಗ ಇದರ ಪಕ್ಕದಲ್ಲಿ ಪಾರ್ಶ್ವ ಕೋನ, ಒಂದು ಸರಳ ರೇಖೆಯ ಮೇಲೆ ಕಿರಣ ನಿಂತಾಗ ಉಂಟಾಗಿರುವ ಪಾರ್ಶ್ವ ಕೋನ ಇದು Z ಎಷ್ಟಿರುತ್ತೆ ಅಂತಂದ್ರೆ ಇದು 80 ಡಿಗ್ರಿ ಇರುತ್ತೆ ಅಂತ. ಅಥವಾ ಈ Z ಅನ್ನು ಈ ಕಡೆ ಬರೆದ್ರು ಕೂಡ ಇದು 100 ಡಿಗ್ರಿ ಅನ್ನುವಂತ ಉತ್ತರ ಸರಿಯಾಗುತ್ತೆ. ಇನ್ನು ಐದನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿ XYZ ಕೋನಗಳ ಬೆಲೆ ಕಂಡು ಹಿಡಿಯಿರಿ. ಇಲ್ಲಿ ಲಂಬ ಕೋನ ಅಂದ್ರೆ ಈ ಒಂದು ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತೆ. ಹಾಗಾಗಿ ಈ ಒಂದು ತ್ರಿಭುಜದಲ್ಲಿ ಈ ಕೋನ 90 ಇರುತ್ತೆ ಅಂದ್ರೆ X ಕೋನದ ಅಳತೆ ಎಷ್ಟಿರುತ್ತೆ, 90 ಡಿಗ್ರಿ. Y ಕೋನ ಅಂದ್ರೆ ಇದು 90, ಇದು 30 ಅಂದ್ರೆ ಇದು ಎಷ್ಟಿರುತ್ತೆ, 60 ಡಿಗ್ರಿ ಇರುತ್ತೆ. ಈಗ Y ಕೋನದ ಬೆಲೆ ಅಂದ್ರೆ ತ್ರಿಭುಜದ ಮೂರು ಕೋನಗಳ ಅಂದ್ರೆ ಈ ಒಂದು ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಅದನ್ನು ಲೆಕ್ಕಾಚಾರ ಮಾಡಿದಾಗ Y = 60 ಡಿಗ್ರಿ. ಅದೇ ರೀತಿ CD ಮತ್ತು AB ಗಳು ಸಮಾಂತರಾಗಿವೆ. ಹೀಗಾಗಿ ಇಲ್ಲಿ ಬಂದಿರತಕ್ಕಂತ Z ಕೋನದ ಅಳತೆ ಏನಿದೆ, 60 ಡಿಗ್ರಿ ಅಂತ. 60 ಅಂದ್ರೆ ಈಗ ನಾವು CD ಮತ್ತು ಇದು ಎರಡು ಸಮಾಂತರ ರೇಖೆಗಳಿವೆ, ಅವುಗಳಿಗೆ ಒಂದು ರೇಖೆಯು ಛೇದಿಸಿದಾಗ ಇಲ್ಲಿ ಉಂಟಾಗಿರುವಂತಹ ಕೋನಗಳನ್ನು ನಾವು ಪರ್ಯಾಯ ಕೋನ ಅಂತ ಕರಿತೀವಿ. Y ಇದ್ದಷ್ಟೇ Z ಇರುತ್ತೆ. ಹಾಗಾಗಿ Z ಮತ್ತು Y ಕೋನಗಳು 60 ಡಿಗ್ರಿಗೆ ಸಮನಾಗಿರುತ್ತೆ. ಇನ್ನು ಆರನೇ ಪ್ರಶ್ನೆ, ಮುಂದಿನ ಚಿತ್ರದಲ್ಲಿ ರಿಸ್ಕ್ RISK ಮತ್ತು CLU ಎರಡು ಸಮಾಂತರ ಚತುರ್ಭುಜಗಳು K = 120 ಡಿಗ್ರಿ ಮತ್ತು L = 70 ಡಿಗ್ರಿ ಆದ್ರೆ X ನ ಬೆಲೆ ಕಂಡು ಹಿಡಿಯಿರಿ. ಈ ಒಂದು K RISK ಅನ್ನುವಂಥದ್ದು, RISK ಇದು ಒಂದು ಸಮಾಂತರ ಚತುರ್ಭುಜ ಇದೆ. CLUE ಅನ್ನುವಂಥ ಮತ್ತೊಂದು ಚತುರ್ಭುಜ. ಇವೆರಡು ಚತುರ್ಭುಜಗಳು ಒಂದೇ ಪಾದದ ಮೇಲೆ ಇವೆ ಅಂತಕ್ಕಂಥದ್ದು. ಅಂದ್ರೆ ಒಂದೇ ಸರಳ ರೇಖೆಯ ಮೇಲೆ ಎರಡು ಚತುರ್ಭುಜಗಳು ನಿಂತಿವೆ ಮತ್ತು ಎರಡು ಒಂದೇ ಸಮಾಂತರ ಸರಳ ರೇಖೆಗಳ ನಡುವೆ ಇವೆ. K = 120 ಡಿಗ್ರಿ, L = 70 ಡಿಗ್ರಿ ಆದರೆ ನಮಗೇನು ಕೇಳಿದರೆ X ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ.
ಇದು ಒಂದು ಸಮಾಂತರ ಚತುರ್ಭುಜ. KRIS ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಇವೆರಡೂ ಪಾರ್ಶ್ವ ಅಂದ್ರೆ ಇದ್ರ ಪಕ್ಕದಲ್ಲಿರುವಂತಹ ಕೋನ ಇದು 120 ಇದ್ದಾಗ ಇವೆರಡು K ಮತ್ತು S ಕೋನಗಳು 180 ಆಗ್ಬೇಕಂದ್ರೆ ಇದು ಎಷ್ಟು ಕೋನ ಇರಬೇಕು? 60 ಡಿಗ್ರಿ ಇರಬೇಕು. ಅದೇ ರೀತಿ ಈ ಕಡೆ ನಾವು ಲೆಕ್ಕಾಚಾರವನ್ನು ಹಾಕಿ ಇದು 70 ಇದ್ರೆ ಇದ್ರ ಅಭಿಮುಖ ಕೋನ 70 ಇರಬೇಕು ಅಂದ್ರೆ ಇದರ ಚತುರ್ಭುಜದ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮನಾಗಿರುತ್ತೆ 70. ಇದು 60 135 ಅಂದ್ರೆ ಈ ಕೋನ ಎಷ್ಟಿರಬೇಕು? 50 ಡಿಗ್ರಿ ಅನ್ನುವಂತಹ ಉತ್ತರ ಈ ಕೆಳಗಡೆ ಉತ್ತರವನ್ನು ಬಿಡಿಸಲಾಗಿದೆ. ರಿಕ್ತ ಚತುರ್ಭುಜದಲ್ಲಿ 120 ಡಿಗ್ರಿ ಪ್ಲಸ್ ಎಸ್ ಕೋನ ಅಂದ್ರೆ 180 ಕೋನ ಎಸ್ ಇಸ್ ಈಕ್ವಲ್ ಟು 180 ಮೈನಸ್ 120 ಅಂದ್ರೆ 60 ಡಿಗ್ರಿ. CLU ಚತುರ್ಭುಜದಲ್ಲಿ ಈ ಕೋನ 70 ಡಿಗ್ರಿ ಯಾಕಂದ್ರೆ ಅಭಿಮುಖ ಕೋನ ಇ ಮತ್ತು ಕೋನ ಎಸ್ ಮತ್ತು ಎಕ್ಸ್ ಗಳನ್ನ ಕೂಡಿಸಿದಾಗ ಈ ರೀತಿಯಾದಂತಹ ಒಂದು 50 ಒಂದು 60 ಒಂದು 70 ಅನ್ನುವಂತಹ ಉತ್ತರವನ್ನ ಬಂದಿದೆ. ಈಗಾಗಲೇ ವಿವರಣೆಯನ್ನು ನೀಡಿದ್ದೇನೆ. ಇನ್ನು 7ನೇ ಪ್ರಶ್ನೆ, ರವಿಯು ಮನೆಯ ಅಂಗಳವು ಚತುರ್ಭುಜಾಕಾರದಲ್ಲಿ ಅಂಗಳದ ಎರಡೂ ಮೂಲೆಗಳಲ್ಲಿ ಉಂಟಾದ ಕೋನಗಳು 65 ಡಿಗ್ರಿ ಮತ್ತು 75. ಒಂದು ಮೂಲೆಯಲ್ಲಿ ಎರಡು ಮೂಲೆಗಳು 75 65 ಉಳಿದೆರಡು ಮೂಲೆಗಳಲ್ಲಿ ಒಂದು ಮೂಲೆಯ ಕೋನ ಮತ್ತೊಂದು ಮೂಲೆಯ 3ರಷ್ಟಿದ್ದಾರೆ. ಒಂದು ಮೂಲೆ ಎಷ್ಟಿರುತ್ತೋ ಅದರ 3ರಷ್ಟು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಕೋನಗಳನ್ನು ಕಂಡುಹಿಡಿಯಬೇಕು. ಇದು ಚತುರ್ಭುಜ ಅಂತ ಹೇಳಿದ್ದಾರೆ, ಸಮಾಂತರ ಚತುರ್ಭುಜ ಅಲ್ಲ. ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತ 360 ಡಿಗ್ರಿ. ಎ ಅಂದ್ರೆ 3x, ಬಿ ಅಂದ್ರೆ 65, ಸಿ ಅಂದ್ರೆ 75, ಡಿ ಅಂದ್ರೆ ಎಕ್ಸ್. ಎಲ್ಲ ಎಕ್ಸ್ ಗಳನ್ನ ಒಂದ್ ಕಡೆ ಮಾಡಿದ್ದೇನೆ, ಸ್ಥಿರಾಂಕಗಳನ್ನ ಕೂಡಿಸಿದೆ ಈ ಕಡೆ ತಂದಾಗ ಎಕ್ಸ್ ಇಸ್ ಈಕ್ವಲ್ ಟು 55 ಡಿಗ್ರಿ ಅಂದ್ರೆ ಈ ಕೋನ 55 ಇದ್ದಾಗ ಇದರ 3ರಷ್ಟು ಅಂದ್ರೆ ಅದು 165 ಡಿಗ್ರಿ ಅನ್ನುವಂತಹ ಉತ್ತರ. ಇನ್ನು ಚಟುವಟಿಕೆ 6.4, ಈ ಕೋಷ್ಟಕದ ಮೊದಲ ಕಂಬ ಸಾಲಿನಲ್ಲಿ ಕೊಟ್ಟಿರುವ ಲಕ್ಷಣಗಳನ್ನು ಎಲ್ಲಾ ಸಂದರ್ಭಗಳಲ್ಲಿ ಹೊಂದಿರುವಂತಹ ಚತುರ್ಭುಜಗಳ ಕಂಬ ಸಾಲಿನಲ್ಲಿ ಟಿಕ್ ಗುರುತನ್ನ ಮಾಡಿ ಅಂತ ಹೇಳಿದರೆ ಈಗ ಅದನ್ನ ಟಿಕ್ ಮಾಡುವುದರ ಮೂಲಕ ನಾವಿಲ್ಲಿ ಗುರುತನ್ನ ಮಾಡುವಂತದ್ದು. ಇಲ್ಲಿ ಯಾವುದಕ್ಕೆ ಕರೆಕ್ಟ್ ಆಗಿ ಟಿಕ್ ಮಾಡಿದ್ದೇನೆ ಉತ್ತರಗಳನ್ನು ನೋಡ್ಕೋರಿ. ಎಲ್ಲಾ ಕೋನಗಳು ಸಮನಾಗಿರ್ತಕ್ಕಂಥದ್ದು ಚತುರ್ಭುಜ ಮತ್ತು ಚೌಕಗಳು. ಎಲ್ಲಾ ಕೋನಗಳು ಸಮನಾಗಿರುವಂತದ್ದು ಆಯತ ಮತ್ತು ಚೌಕಗಳಲ್ಲಿ ಅನ್ನುವಂಥದ್ದು. ಆಯತ ಮತ್ತು ಚೌಕಗಳಲ್ಲಿ ಎಲ್ಲಾ ಕೋನಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಅಭಿಮುಖ ಕೋನಗಳು ಸಮನಾಗಿರ್ತಕ್ಕಂಥ ಚತುರ್ಭುಜ, ಆಯತ ಮತ್ತು ಒಂದು ಚೌಕ ಅಂದ್ರೆ ಇದು ಸಮಾಂತರ ಚತುರ್ಭುಜ ಅಂತ ತೆಗೆದುಕೊಳ್ಬೇಕು ಅಂತ. ಇನ್ನು ಪಾರ್ಶ್ವ ಕೋನ ಇಲ್ಲಿ ಎಲ್ಲವುಗಳಿಗೆ ಉತ್ತರವನ್ನ ಇಲ್ಲಿ ಟಿಕ್ ಅನ್ನ ಹಾಕೋದ್ರ ಮೂಲಕ ಗುರುತನ್ನ ಮಾಡಲಾಗಿದೆ. ಇನ್ನ 6 ಚಟುವಟಿಕೆ 6.5 ಆಟದ ಮೂಲಕ ತಿಳಿ ಅನ್ನುವಂಥದ್ದು. ಇಲ್ಲೊಂದು ಆಟ ಇದೆ, ಆ ಆಟದ ಮೂಲಕ ತಿಳಿಯುವಂಥದ್ದು. ಕೆಳಗೆ ಅದನ್ನು ನೋಡೋಣ. ನಿಮ್ಮ ಸಹಪಾಠಿಗಳಲ್ಲಿ ಒಬ್ಬರನ್ನು ನಾಯಕರಾಗಿ ಆರಿಸಿ ಅವರು ನಿಮ್ಮನ್ನು ಎ ಮತ್ತು ಬಿ ಎಂಬ ಎರಡು ತಂಡಗಳಿಗೆ ಮಾಡಬೇಕು. ಹಾಗೂ ಎ ತಂಡಕ್ಕೆ ಗುಟ್ಟಾಗಿ ಒಂದು ಚತುರ್ಭುಜ ಹೆಸರು ತ್ರಾಪಿಜ, ಆಯತ, ಚೌಕ ಇತ್ಯಾದಿ ಹೇಳುವರು. ಬಿ ತಂಡದವರು ಅದು ಯಾವ ರೀತಿಯ ಚತುರ್ಭುಜ ಎಂದು ಕಂಡುಹಿಡಿಯಬೇಕು. ಎ ತಂಡದವರಿಗೆ ಆ ಚತುರ್ಭುಜದ ಕೋನಗಳ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಮಾತ್ರ ಎ ತಂಡದವರು ಉತ್ತರಿಸಬೇಕು. ಇನ್ನೊಮ್ಮೆ ಬಿ ತಂಡದವರಿಗೆ ಕೊಟ್ಟ ಚತುರ್ಭುಜ ವಿಧವನ್ನು ಎ ತಂಡದವರು ಕಂಡುಹಿಡಿಯಬೇಕು. ಕನಿಷ್ಠ ಪ್ರಶ್ನೆ ಕೇಳಿ ಆ ಚತುರ್ಭುಜ ಯಾವುದೇ ಎಂದು ಕಂಡುಹಿಡಿದವರು ವಿಜಯಶಾಲಿಗಳನ್ನುವಂತಹ ಒಂದು ಆಟವನ್ನು ಆಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಈ ಒಂದು ಪರಿಕಲ್ಪನೆಯನ್ನು ಮೂಡಿಸುವಂತದ್ದು ಮುಖ್ಯವಾಗಿರ್ತಕ್ಕಂಥ. ಆದ್ಮೇಲೆ ಈ ರೀತಿಯಾಗಿ ನಾನು ಈ ಒಂದು 8ನೇ ತರಗತಿ ಕಲಿಕಾ ಬಲವರ್ಧನೆಗೆ ನಿರಂತರವಾದಂತಹ ಎಲ್ಲ ಒಂದು ಶೀರ್ಷಿಕೆಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಕೊನೆಯವರೆಗೆ ತಾವೆಲ್ಲರೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.